ಸರ ಕಳೆದುಕೊಂಡು ಕಣ್ಣೀರು ಹಾಕಿದ ಎಎಸ್ಐ. ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆಯ ವೇಳೆ ಕಳ್ಳರು ತಮ್ಮ ಕೈಚಳಕ ತೋರಿಸಿಬಿಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಕಚೇರಿ ಬಳಿ ನಡೆದಂತ ಘಟನೆ ಇದು. ಬಿಜೆಪಿ ಕಚೇರಿ ಬಳಿ ಪ್ರತಿಭಟನೆ ನಡೆಸ್ತಾ ಇದ್ರು ಕಾಂಗ್ರೆಸ್ನವರು. ಬಂದೋಬಸ್ತ್ಗೆ ಬಂದಿದ್ದಂತ ಎಎಸ್ಐ ಅಮೃತಾಬಾಯಿ ಸರ ಕಳುವಾಗ್ಬಿಟ್ಟಿದೆ. ಪೊಲೀಸ್ ಅಧಿಕಾರಿಯ 60 ಗ್ರಾಂ ಚಿನ್ನದ ಸರ ಕಳ್ತನ ಆಗಿರೋದು. ಕೋಟೆ ಪೊಲೀಸ್ ಠಾಣೆಯ ಎಎಸ್ಐ ಅಮೃತಾಬಾಯಿ ಇತ್ತೀಚೆಗಷ್ಟೇ ಚಿನ್ನದ ಸರವನ್ನು ಖರೀದಿಸಿದ್ರಂತೆ ಮಹಿಳಾ ಅಧಿಕಾರಿ. ಘಟನೆ ಹಿನ್ನೆಲೆ ವಿಡಿಯೋ ಪರಿಶೀಲನೆಗೆ ಮುಂದಾಗಿರುವಂಥದ್ದು ಪೊಲೀಸರು. ನೋಡಿ, ಇದು ಯಾರೋ ಪೊಲೀಸರದೇ ಕದಿಯೋದು ಅಂತಂದ್ರೆ ಏನರ್ಥ ಹೇಳಿ? ಯಾರಾದರೂ ಮಾಮೂಲಿ ಕಳ್ತನ ಆದರೆ ಪೊಲೀಸರ ಹತ್ರ ಓಡೋಗ್ತಾರೆ. ಪಾಪ ಇವರು ಇಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಎಎಸ್ಐ ಅಂತ ಇತ್ತೀಚೆಗೆ ತಾನೇ 60 ಗ್ರಾಮು ಮಂಗಲ್ಯ ಸರ ತೆಗೆದುಕೊಂಡಿದ್ರಂತೆ. ಅದನ್ನು ಸರಿಯಾದ ಟೈಮಲ್ಲಿ ನೋಡಿ ಕಳ್ತನ ಮಾಡಿರೋದು. ಅದು ಹೆಂಗೆ ಕೈಚಳಕ ತೋರಿಸ್ತಾರೆ ಅನ್ನೋದು ನೋಡಿ ಈಗ ಪೊಲೀಸರಿಗೂ ಗೊತ್ತಾಗಿರುತ್ತೆ. ಯಾಕಂದರೆ ತುಂಬ ಜನ ಸೇರಿಕೊಂಡಿರ್ತಾರೆ ಅಲ್ಲ, ಆ ಸಮಯದಲ್ಲಿ ಗೊತ್ತೇ ಆಗೋದಿಲ್ಲ. ಆದರೂ ಪೊಲೀಸ್ ಅಧಿಕಾರಿಯ ಸರವನ್ನೇ ಕಳ್ತನ ಮಾಡೋದಕ್ಕೆ ಮುಂದಾಗಿರೋ ಆ ಭೂಪ ಯಾರು ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಾಗುತ್ತೆ.